ಈಗ ನಾನು ನಮ್ಮ ಆಫೀಸಿಂದ ಡಾಲರ್ಸ್ ಕಾಲೋನಿ ಕಡೆ ಹೊರಟಿದ್ದೀನಿ. ಅಲ್ಲೇನಪ್ಪ ಸಮಸ್ಯೆ ಅಂದರೆ ಅಲ್ಲಿ ಕೆಲವು ಜಾಗಗಳಲ್ಲಿ ಮಳೆ ಬಂದರೆ ಓಡಾಡೋಕ್ಕೂ ಆಗೋದಿಲ್ವಂತೆ. ಇನ್ನು ಇದ್ರ ಬಗ್ಗೆ ಜನರು ಏನು ಹೇಳ್ತಾರೆ ಅಂತ ಅವ್ರನ್ನ ಕೇಳಬೇಕು. ಸೊ ಅವರಿಗೆ ಎಷ್ಟು ಕಷ್ಟ ಆಗ್ತಿದೆ ಏನು ಕತೆ ಅಂತ ನಾನು ಅವ್ರನ್ನೇ ಕೇಳಬೇಕು. ಸೊ ಅದಕ್ಕೆ ನಾನು ಫ್ರೀಡಮ್ ಟಿ ವಿಯಿಂದ ಈಗ ಆ ದಾರಿಗೆ ಹೊರಟಿದ್ದೀನಿ, ಬನ್ನಿ. ಹಾಯ್ ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಫ್ರೀಡಮ್ ಟಿ ವಿ. ನಾನು ನಿಮ್ಮ ಗೌಡ್ ಹುಡುಗಿ ಭೂಮಿಕಾ. ಇವತ್ತು ನಾನು ನಾಗಶೆಟ್ಟಳ್ಳಿಯ ಬಸವೇಶ್ವರ್ ಲೇಔಟ್ನ ರೈಲ್ವೆ ಗೇಟ್ ಹಿಂಭಾಗ ಇದ್ದೀನಿ. ಸೊ ಇಲ್ಲಿ ಏನಕ್ಕಪ್ಪ ಇದ್ದೀನಿ ಅಂದರೆ ಇಲ್ಲಿ ಮಳೆ ಬಂತು ಅಂದರೆ ಇಲ್ಲಿನ ಸ್ಥಳೀಯರು ಮನೆ ಒಳಗಡೆ ಇರೋಕ್ಕಾಗಲ್ಲ. ಅವ್ರು ಏನು ಹೇಳ್ತಾರೆ ಅಂತ ಕೂಡ ಕೇಳ್ತೀನಿ ನಾನು. ಆದರೆ ಇಲ್ಲಿನ ವ್ಯವಸ್ಥೆ ಹೇಗಿದೆ ಅಂದರೆ ಮಳೆ ಬಂತು ಅಂದರೆ ಕರೆಂಟ್ ಕೂಡ ಇರೋದಿಲ್ಲ. ಸೊ ಜನಸಾಮಾನ್ಯರು ಕರೆಂಟ್ ಇಲ್ಲ ಅಂದರೆ ಇರೋದಾದರೂ ಹೇಗೆ ಹೇಳಿ? ಸೊ ಹೇಗೆ ಮಳೆ ನೀರು ತುಂಬಿಕೊಳ್ಳುತ್ತೆ ಅನ್ನೋದನ್ನು ನಾನು ತೋರಿಸ್ತೀನಿ ನೋಡಿ. ಇಲ್ಲಿ ನಿಮಗೆ ಕಾಣ್ತಾ ಇರ್ಬೋದು, ಇದನ್ನ ಮೋರಿ ಅಂತ ಕರೀತಾರೆ. ಇಲ್ಲಿ ಮೋರಿ ನೋಡ್ತಾ ಇರ್ಬೋದು ನೀವು. ಇಲ್ಲಿ ಜನರು ವಾಸ ಮಾಡ್ತಾರೆ, ಅಲ್ಲೇ ಮೋರಿ ಇದೆ. ಸೊ ಮಳೆ ನೀರು ಬಂತು ಅಂದರೆ ಈ ಮೋರಿ ತುಂಬಿ ಆ ಮೋರಿ ತುಂಬಿದ ನೀರು ಮನೆ ಒಳಗಡೆ ಸೇರುತ್ತೆ. ಸೊ ಮಳೆ ನೀರು ಸೇರಿದ್ರೇನೆ ಜನರು ಆರೋಗ್ಯಕ್ಕೆ ಒಳ್ಳೆಯದಲ್ಲ. ಅಂಥದ್ರಲ್ಲಿ ಮೋರಿ ನೀರು ಸೇರ್ತು ಅಂದರೆ ಅವರ ಆರೋಗ್ಯ ಏನಾಗಬೇಡ. ಸೊ ಇದರಿಂದ ಜನ ತುಂಬಾನೇ ಪ್ರಾಬ್ಲಮ್ಸ್ನ ಫೇಸ್ ಮಾಡ್ತಾ ಇದ್ದಾರೆ. ಇದು ಈ ವರ್ಷ ಮಾತ್ರವಲ್ಲ, ಪ್ರತಿ ವರ್ಷ ಇದೇ ರೋಗ ಅಂತ ಹೇಳ್ತಾರೆ. ಇದ್ರ ಬಗ್ಗೆ ನಾವು ಯಾರಿಗೆ ಕೇಳಬೇಕು ಯಾರಿಗೆ ಕೇಳಬಾರ್ದು ಏನೂ ಗೊತ್ತಾಗ್ತಿಲ್ಲ. ಪ್ರತಿ ಸಲನೂ ಇದೇ ಥರ ಆಗ್ತಿದೆ ಅಂತ ಕೂಡ ನಮಗೆ ಸುದ್ದಿ ಬಂದಿದೆ. ಸೊ ಇಲ್ಲಿನ ಸ್ಥಳೀಯರು ಏನು ಹೇಳ್ತಾರೆ ಇದ್ರ ಬಗ್ಗೆ, ನಿಜಾನಾ? ಇದನ್ನು ಅವರು ಫೇಸ್ ಮಾಡ್ತಿದ್ದಾರಾ? ಎಷ್ಟು ಕಷ್ಟ ಆಗ್ತಿದೆ? ಕರೆಂಟ್ ಬರ್ತಿದೆಯಾ, ಕರೆಂಟ್ ಇಲ್ವಾ? ಅಥವಾ ಈ ಮೋರಿ ಇಲ್ಲೇ ಪಕ್ಕದಲ್ಲಿ ಮೋರಿ ಇರೋದ್ರಿಂದ ಅವರು ಎಷ್ಟು ಕಷ್ಟ ಅನುಭವಿಸ್ತಾರೆ ಅಂತ ನಾನು ಅವ್ರನ್ನೇ ಮಾತಾಡಿಸ್ತೀನಿ. ಅಷ್ಟೇ ಅಲ್ಲದೆ ಇಲ್ಲೇ ರೈಲ್ವೆ ಟ್ರ್ಯಾಕ್ ಕೂಡ ಇದೆ, ನೀವು ನೋಡ್ತಾ ಇರ್ಬೋದು. ರೈಲ್ವೆ ಟ್ರ್ಯಾಕ್ ಇಲ್ಲಿರೋದ್ರಿಂದ ಕೂಡ ಅವರಿಗೆ ಪ್ರಾಬ್ಲಮ್ಸ್ ಇದೆಯಂತೆ. ಸೊ ಇಲ್ಲಿ ರೈಲ್ವೆ ಟ್ರ್ಯಾಕ್ ಇರೋದು ನಮ್ಮ ತಪ್ಪ ಇಲ್ಲ ಅಲ್ವಾ? ನಾವು ಬಾಡಿಗೆ ಕಟ್ತೀವಿ, ನಾವು ನಮ್ಮ ಮನೆಗಳಲ್ಲಿದ್ದೀವಿ, ಆದರೂ ಸಹ ಇದನ್ನ ಸ್ಲಮ್ ರೀತಿ ನೋಡ್ತಾರಂತೆ. ಕೆಲವರು ಇದನ್ನ ಹೇಳ್ತಿದ್ದಾರೆ. ಸೊ ನಾನು ಪ್ರತಿಯೊಬ್ಬರು ಇಲ್ಲಿ ಸ್ಥಳೀಯರನ್ನ ಮಾತಾಡಿಸ್ತೀನಿ, ಆಗ ನಿಮಗೆ ಗೊತ್ತಾಗುತ್ತೆ ಇಲ್ಲಿ ಎಷ್ಟೆಲ್ಲ ಪ್ರಾಬ್ಲಮ್ಸ್ ಇದೆ, ಅಥವಾ ಈ ಮೋರಿಯಿಂದ ಬರುವಂತಹ ನೀರುಗಳಿಂದ ಅವರು ಎಷ್ಟೆಲ್ಲ ಪ್ರಾಬ್ಲಮ್ಸ್ನ ಫೇಸ್ ಮಾಡ್ತಾ ಇದ್ದಾರೆ ಅಂತ ಇಲ್ಲಿನ ಸ್ಥಳೀಯರನ್ನ ಮಾತಾಡಿಸ್ತಾ ಹೋಗ್ತೀನಿ, ಬನ್ನಿ. ಈಗ ಮಳೆಗಾಲ ಶುರುವಾಯಿತು ಅಲ್ವಾ? ಸೊ ಪ್ರತಿ ವರ್ಷ ಮಳೆ ಬಂದರೆ ಇಲ್ಲಿ ತುಂಬ ಕಷ್ಟ ಆಗುತ್ತಂತೆ, ಮನೆಗಳಿಗೆಲ್ಲ ನೀರು ನುಗ್ಗುತ್ತಂತೆ. ಸೊ ಈ ವರ್ಷ ಅದಕ್ಕೇನಾದರೂ ತಯಾರಿ ಮಾಡ್ಕೊಂಡಿದ್ಯಾ BBMP? ಏನು ಮಾಡ್ಕೊಂಡಿಲ್ಲ ಮೇಡಮ್. ನೀರು ಮಳೆ ಬಂದರೆ ಇರೋಕ್ಕಾಗಲ್ಲ. ಕರೆಂಟು ಫುಲ್ಲು ರೋಡು ಕರೆಂಟ್ ಇಲ್ಲ, ಎಲ್ಲ ಹೋಗೈತೆ. ನಾವು ಇದಕ್ಕೆ ಫೋನ್ ಮಾಡಿ ಆಯಿತು, ಬರ್ತೀವಿ ಅಂತಾರೆ, ಬರಲ್ರು. ಇವಾಗ ನಮಗೆ ಭಾರಿ ರೋಡಲ್ಲಿ ನೈಟ್ ಆಯಿತು ಅಂದರೆ ಇರೋಕ್ಕಾಯ್ತಾ ಇಲ್ಲ, ಭಾರಿ ತೊಂದರೆ ಆಗದೆ. ಎಷ್ಟು ಹೇಳಿದ್ರು ನಾವು ಬರ್ತೀವಿ ಅಂತಾರೆ, ಬರಲ್ರು ಮೇಡಮ್. ನಾವು ಹೆಂಗೆ ಸಂಸಾರಗಳು ಮಾಡ್ಕೊಂಡಿರೋದು, ಮಕ್ಕಳು ಮರಿ ನೋಡಿ. ಆ ಲೈನು ಬಿದ್ದೋಗದೆ ಕರೆಂಟುಂದು, ಅದು ಬಂದು ಸರ್ ಮಾಡಿಲ್ಲ. ಅಲ್ಲ, ಈ BBMP ಏನು ಕ್ರಮ ಕೈಗೊಂಡಿಲ್ವಾ? ಅಥವಾ ಇಲ್ಲಿಯ ಕೌನ್ಸಿಲರ್ ಯಾರು ಬಂದೇ ಇಲ್ವಾ ಕೇಳೋದಿಕ್ಕೆ ಏನು ಕೂಡ? ನಾವು ಅವ್ರಿಗೂ ಫೋನ್ ಮಾಡ್ತೀವಿ. ಆನಂದ್ ಅವ್ರಿಗೆ ಫೋನ್ ಮಾಡೋಣ ಅಂದೆ, ಅವ್ರು ಇಲ್ವೊಂದು ಜರ್ಮನಿಗೆ ಹೋಗಿದ್ದಾರಂತೆ. ಇಲ್ಲಿ ಒಬ್ಬರು ಭೈರತಿ ಸುರೇಶ್ ಕಡೆಯವ್ರು ನಾಗೇಶು ಅಂತ ಅವ್ರೆ, ಅವ್ರಿಗೂ ಹೇಳ್ತೀವಿ. ಯಾರು ಮನ್ಸ್ಕಾಕೋತಾ ಇಲ್ಲ. ಆಮೇಲೆ ನೀರಿಗೂ ನಮಗೆ ತೊಂದರೆ, ಕುಡಿಯೋ ನೀರಿಗೂ ತೊಂದರೆ. ಅವ್ರ ಮನೆಗಳಲ್ಲಿ AC ಎಲ್ಲ ಇರುತ್ತೆ. ಇಲ್ಲಿ ಜನರು ಹೇಗೆ? ಕರೆಂಟ್ ಇಲ್ಲ, ಮಳೆ ಬರ್ತಿದೆ ಅಂದ್ರೆ ಹೆಂಗೆ ವಾಸ ಮಾಡೋದು? ಇಲ್ಲಿ ಕಷ್ಟ ಆಗೋದಿಲ್ಲ? ಕಷ್ಟನೇ ಮೇಡಮ್, ತುಂಬಾನೇ ಕಷ್ಟ ಆಗ್ಬಿಟ್ಟದ ನಮಗೆ. ಯಾರು ಮನ್ಸ್ಕಾಕೋತಾ ಇಲ್ಲ. ಕಸ ಗುಡ್ಸೋರು ಬರಲ್ಲ, ರೋಡ್ ಗುಡ್ಸೋರು ಬರಲ್ರು. ಅವರು ಒಂದಿನ ಬರ್ತಾರೆ, ಕ್ಲೀನಾಗಿ ಗುಡ್ಸಲ್ಲ, ಹೊಂಟೈತಾರೆ, ಅವರು ಬರಲ್ಲ. ಆಮೇಲೆ ಫುಲ್ಲು ಕಸ ನೋಡಿ, ಅಲ್ಲಿ ಕಸ ತಂದು ಹಾಕ್ತಾರೆ. ನಾವಿಲ್ಲಿ ದೇವ್ರ ಪೂಜೆ ಮಾಡ್ತೀವಿ, ಪೂಜೆ ಮಾಡೋದೇ ಬಿಟ್ಬಿಟ್ಟಿದ್ದೀವಿ. ತುಂಬ ವಾಸನೆ. ದೇವ್ರನ್ನ ಪೂಜಿಸೋ ಜಾಗದ ಬಳಿನೇ ಕಸನ ಹಾಕ್ತಾರೆ. ಸೊ ಅದರಿಂದ ದೇವ್ರನ್ನ ಪೂಜಿಸೋಕು ಮನ್ಸು ಆಗ್ತಾ ಇಲ್ಲ ಮೇಡಮ್. ನಿಜವಾಗ್ಲೂ ನಮಗೆ ಮನ್ಸಾಗ್ತಾ ಇಲ್ಲ. ಎಲ್ಲ ಗಲೀಜು, ಏನೇನೋ ಗಲೀಜೆಲ್ಲ ಹಾಕ್ತಾರೆ, ಪೂಜೆ ಮಾಡೋದೇ ಬಿಟ್ಬಿಟ್ಟು. ಈಗ ವರ್ಷ ಮಳೆ ಬಂದಾಗ ಮನೆಗಳಿಗೆಲ್ಲ ತುಂಬುತ್ತಂತೆ. ಹೌದೇ? ಎಲ್ಲ ಅಲ್ಲಿ ಕಟ್ಕೊಬಿಡುತ್ತೆ, ಅಲ್ಲಿ ಒಳಗಡೆ ಮನೆಗಳಿಗೆಲ್ಲ ನೀರು ಹೋಗ್ಬಿಡುತ್ತೆ. ಕಷ್ಟ ಅಲ್ವಾ? ಕಷ್ಟನೇ ಮೇಡಮ್, ಕಷ್ಟ ಅಂದ್ರೆ ಕಷ್ಟನೇ. ದಿನ ಕೆಲ್ಸಕ್ಕೆ ಹೋಗೋರು ಇರ್ತಾರೆ, ಅವರು ನೀರು ತೋಡ್ತಾ ಇರಕ್ಕಾಗುತ್ತ? ದಿನ ನೀರು ತೋಡಬೇಕು, ಕ್ಲೀನ್ ಮಾಡಬೇಕು. ನಾವು ಮನೇಲಿ ಇರ್ತೀವಿ, ವಯಸ್ಸಾದವರು, ನಮಗೂ ತೊಂದರೆ.
ಏನು ಮಾಡೋಕ್ಕಾಗಲ್ಲ. ನಾವು ಎಷ್ಟು ಅಂತ ಕಂಪ್ಲೇಂಟ್ ಮಾಡೋಣ. ಆರೋಗ್ಯ ಹಾಳಾದ್ರೆ ಅದಕ್ಕೆ ಇನ್ನೊಂದು ವೆಚ್ಚ. ಅದಕ್ಕೂ ತೊಂದರೆ ನಮಗೆ. ನಮಗೂ ಮೊದಲೇ ಕಾಯಿಲೆಗಳು BP ಶುಗರ್ಗಳವೆ. ಏನು ಮಾಡೋದು? ನಾವು ಎಲ್ಲ ಹೇಳಿ ಸಾಕಾಯ್ತು ಮೇಡಮ್, ಅದಕ್ಕೆ ಸುಮ್ಮನೆ ಆಗ್ಬಿಟ್ಟಿದ್ದೀವಿ. ಎಷ್ಟು ಅಂತ ಹೇಳೋದು ನಾವು, ಯಾರೂ ಮನ್ಸ್ಕಾಕೋತಾ ಇಲ್ಲ. ಸೊ ಇದು ಯಾವ ಏರಿಯಾ ಇದು? ಪಟೇಲಪ್ಪ ಲೇಔಟ್ ಇದು. ಓಕೆ. ಸೊ ಪಟೇಲಪ್ಪ ಲೇಔಟ್ ಅಲ್ಲಿ ಇನ್ನೂ ಸಹ ಭಾರಿ 100 ಸಲ ಕಂಪ್ಲೇಂಟ್ ಮಾಡಿದ್ರು ಇನ್ನೂ ಯಾರು ಕ್ರಮ ಕೈಗೊಂಡಿಲ್ವಂತೆ. ಪ್ರತಿ ಸಲ ಹೀಗೆ ಆಗುತ್ತಂತೆ, ಮಳೆ ಬಂದರೆ ನೀರು ತುಂಬಿಕೊಳ್ಳುತ್ತಂತೆ. ಇನ್ನು ಕರೆಂಟ್ ಬಗ್ಗೆ ಮಾತಾಡೋ ಹಾಗೆ ಇಲ್ಲ ಅಂತ ಹೇಳ್ತಿದ್ದಾರೆ. ಇನ್ನು ಕಸ ಕಡ್ಡಿ ಎಲ್ಲಾನು ಇಲ್ಲೇ ಬಂದು ಹಾಕ್ತಾರೆ. ಇಲ್ಲಿ ಜನರು ವಾಸ ಮಾಡ್ತಿದ್ದಾರೆ ಅನ್ನೋದನ್ನೇ ಮರ್ತೋಗಿದ್ದಾರೆ ಸರ್ಕಾರ ಅಂತ ಕೂಡ ಹೇಳ್ತಿದ್ದಾರೆ. ಮರ್ತುಬಿಟ್ಟವ್ರೆ. ನಾವು ಇದು ಈ ಏನು ಇದಂತ ಸ್ಲಮ್ ಏರಿಯಾನ ಥರ ತಿಳ್ಕೊಬಿಟ್ಟವ್ರು ಮೇಡಮ್. ಸೊ ನಾನು ಹೇಳಿದೆ ಅಲ್ವಾ, ಮೋರಿ ನೀರು ಮನೆಗಳಿಗೆ ಸೇರ್ಕೊಳ್ಳುತ್ತೆ ಅಂತ. ಇಲ್ಲಿ ನೋಡ್ತಾ ಇರ್ಬೋದು ನೀವು, ಇಲ್ಲಿನ ಮನೆಗಳಿಗೆ ಮೋರಿಯಿಂದ ಬಂದಂತಹ ಮಳೆ ನೀರು ಡೈರೆಕ್ಟ್ ಮನೆಗೆ ನುಗ್ಗುತ್ತೆ. ಸೊ ಇಲ್ಲಿನ ಮನೆಯಲ್ಲಿ ಸ್ಥಳೀಯರು ಇರೋದ್ರಿಂದ ಆ ಮನೆಯಲ್ಲಿ ವಾಸ ಮಾಡಿರೋ ಜನರು ಆಲ್ರೆಡಿ ಈ ಚೀಲಗಳನ್ನ ಕಟ್ಕೊಂಡಿದ್ದಾರೆ. ಯಾಕೆ ಅಂದರೆ ಮಳೆ ನೀರು ಬಂತು ಅಂದರೆ ಆಗ ಅವರು ಏನೂ ಮಾಡೋಕ್ಕಾಗೋದಿಲ್ಲ. ಹಾಗಂತ ಈ ಚೀಲ ಕಟ್ಟಿದ ತಕ್ಷಣ ಮಳೆ ನೀರು ಅವ್ರ ಮನೆಗಳಿಗೆ ತುಂಬೋದಿಲ್ಲ ಅಂತ ಅಲ್ಲ. ಸ್ವಲ್ಪ ಏನಂತಾರೆ, ಈ 100% ಅಲ್ಲಿ ಎಲ್ಲೋ ಒಂದು 2% ಸೇಫ್ ಮಾಡ್ಕೋಬೋದು ಅಂತ ಅಷ್ಟೇ. ಇಲ್ಲಿ ನೀವು ದೃಶ್ಯಗಳಲ್ಲಿ ನೋಡ್ತಾ ಇರ್ಬೋದು, ಇಲ್ಲಿ ಆಲ್ರೆಡಿ ಆ ಮೇಣದ ಚೀಲಗಳನ್ನು ಕಟ್ಕೊಂಡಿದ್ದಾರೆ. ಇದು ಕೆಳಗಡೆ ಇರೋದ್ರು ಇನ್ನೊಂದು ಕಾರಣ. ಬಟ್ ಮೋರಿ ಇಲ್ಲೇ ಇರೋದ್ರಿಂದ ಮಳೆ ನೀರು ಏನಾದರೂ ಇನ್ನೂ ಜೋರಾಯಿತು ಮಳೆಗಾಲ ಅಂತ ಅಂದರೆ ಮಳೆ ಅಥವಾ ಮೋರಿ ನೀರು ಮಿಕ್ಸ್ ಆಗಿ ಡೈರೆಕ್ಟ್ ಬರುತ್ತೆ. ಸೊ ಇಲ್ಲಿ ಅಪ್ ಇರೋದ್ರಿಂದ ಅಂದರೆ ರೈಲ್ವೆ ಟ್ರ್ಯಾಕ್ ಇರೋದ್ರಿಂದ ಮಳೆ ನೀರು ಬಂತು ಅಂದರೂ ಸಹ ನೋಡಿ ಇಲ್ಲಿಂದ ಅಂದರೆ ಇಲ್ಲಿಂದ ಡೈರೆಕ್ಟು ಕೆಳಗಡೆ ಜುಯಿ ಅಂತ ಬಂದೇ ಬಿಡುತ್ತೆ. ಈ ಕಡೆ ಏನೇ ಪ್ರಾಬ್ಲಮ್ ಅವರು ಒಬ್ಬರು MP MLA ಯಾರು ಬಂದು ಮಾತಾಡೋರು ಒಬ್ಬರು ಇಲ್ಲ. ಕೌನ್ಸಿಲರ್ ಕೂಡ ಬರಲ್ಲ. ಅವರು ಇನ್ನೇನು ಎಲೆಕ್ಷನ್ ಆಗಿ ಇನ್ನು 8 ವರ್ಷದ ಮೇಲೆ ಆಯಿತು BBMP ಎಲೆಕ್ಷನ್ ಆಗಿ. ಈ ರೋಡಲ್ಲಿ ಫುಲ್ಲು ನೀರಿನ ಕರೆಂಟ್ ಹೋಗಿ 5-6 ತಿಂಗಳಾಯಿತು. KEB ಕಂಪ್ಲೇಂಟ್ ಮಾಡಿದ್ರೆ ಬರ್ತೀನಿ ಅಂತಾರೆ. ಇದುವರೆಗೂ ಒಂದು ಲೈಟ್ ಇಲ್ಲ, ಏನಿಲ್ಲ. ನೈಟಲ್ಲಿ ನೋಡಿ ಅಲ್ಲೇ ಫುಲ್ಲು ಗಲೀಜಾಗ್ತಾರೆ. ದೇವಸ್ಥಾನ ಇದೆ, ದೇವ್ರ ಗುಡಿ ಇದೆ, ಅಲ್ಲಿ ಡೈಲಿ ನಾವು ಕೂತ್ಕೊಳ್ಳೋ ಜಾಗ ಅದು. ಹುಡುಗರು ನೋಡಿ ಈ ರೈಲ್ವೆ ಕಂಬಿ ಮೇಲೆ ನೈಟು ಮಚ್ಚು ಲಾಂಗ್ ಹಿಡ್ಕೊಂಡು ಪಬ್ಲಿಕಲ್ಲೇ ಓಡಾಡ್ತಾರೆ ಹುಡುಗರು. ಕೇಳೋರು ಯಾರು ಗತಿ ಇಲ್ಲ. ಇಲ್ಲಿ ಕಂಪ್ಲೇಂಟ್ ಮಾಡಿದ್ರೆ ಪೊಲೀಸ್ನವ್ರು ಬರ್ತಾರೆ, 2 ಸಲ ನೋಡ್ತಾರೆ, ಹೋಯ್ತಾರೆ ಅಷ್ಟೇ. ಏನೇ ಫೋನ್ ಮಾಡಿದ್ರೆ ಯಾರು ಬರಲ್ಲ ಈ ಕಡೆ. ಕಂಪ್ಲೇಂಟ್ ಮಾಡಿ ನಮಗೂ ಸಾಕಾಗಿದೆ. ಮಳೆ ಬಂತು ಅಂದರೆ ಫುಲ್ ಈ ರೋಡೆಲ್ಲ ನೀರು ನಿಂತ್ಕೊಳ್ಳುತ್ತೆ ನೈಟು. ಸರ್, ರೋಡಲ್ಲಿ ಮಾತ್ರ ನೀರು ನಿಲ್ಲದಲ್ಲದೆ ಮನೆ ಒಳಗಡೆನೂ ನೀರು ನುಗ್ಗುತ್ತಂತೆ. ಜೀವನ ಮಾಡೋದೇ ಕಷ್ಟ ಆಗುತ್ತಲ್ವಾ? ಇಲ್ಲಿ ಮನೆ ಒಳಗೂ ನೀರು ನುಗ್ಗುತ್ತೆ. ಬಾತ್ರೂಮ್ ನೋಡಿ ಅಲ್ಲೇ ಮೂಲೆಯಲ್ಲಿ ಇದಿಲ್ಲ, ನೀರು ಹೋಗೋದು ಜಾಗ ಇಲ್ಲ, ಎಲ್ಲ ಬಂದ್ ಮಾಡಿಬಿಟ್ಟವ್ರೆ. ರೋಡು ಎಲ್ಲ ಅಲ್ಲಿ ಕಟ್ಟೆ ಕಟ್ಬಿಟ್ಟಿದ್ದಾರೆ ಅಡ್ಡ, ನೀರು ಹೋಗೋಕೆ ದಾರಿ ಇಲ್ಲ. ಅಲ್ಲೇನಾಗುತ್ತೆ, ಎಲ್ಲ ಬ್ಲಾಕ್ ಆಗುತ್ತೆ, ಮನೆಗಳಿಗೆಲ್ಲ ನೀರು ನುಗ್ಗುತ್ತೆ. ಕುಡಿಯೋದಕ್ಕೆ ಇದು ಯಾವ ಕ್ರಮನ ಇದುವರೆಗೂ ಮಾಡಿಲ್ಲ BBMP ಅವರು. ಬರ್ತಾರೆ, ಎಲೆಕ್ಷನ್ಗೂ ಇಲ್ಲ, ಯಾವುದಕ್ಕೂ ಇಲ್ಲ. ಅದು ಹುಡುಗರು ಬರ್ತಾರೆ, ನೋಡ್ಕೋತಾರೆ, ನೆಟ್ಗೆ ಹೋಯ್ತಾ ಇರ್ತಾರೆ. ಯಾವ MLA MP ಕೌನ್ಸಿಲರ್ ಒಬ್ಬರು ಈ ಕಡೆ ಒಬ್ಬರು ತಲೆ ಹಾಕಲ್ಲ. ಇದು ಸ್ಲಮ್ ಅಂತಾರೆ. ಏನಕ್ಕೂ ಏನು ನಾವೇನು ಖಾತೆ ಕಂದ ಏನಕ್ಕೆ ಕಟ್ಟಲ್ವಾ? ಇದು ಏನು ಅವ್ರಿಗೆ BBMP ಅವ್ರಿಗೆ ಕೇಳಿ, ನೀವು ಹೇಳಿ. BBMP ಅವ್ರ ಖಾತೆ ಕಂದ ಕಟ್ಟಲ್ವ ನಾವು? ಬಂದು ಅವರೆಲ್ಲ ಇದು ಮಾಡ್ಬೇಕು, ಕ್ರಮ ತಗೋಬೇಕು ತಾನೆ. ಈ ಕಡೆ ಏನು ತೊಗೊಳ್ಳಿಲ್ಲ ಅಂದ್ರೆ ಏನು ಪ್ರಯೋಜನ? ದುಡ್ಡು ಕಟ್ಬಿಟ್ಟು ಇವಾಗ ಸ್ಲಮ್ ಅಂತ ಹೇಳೋಕೆ ಇಲ್ಲಿ ಯಾವುದು ಗುಡಿಸ್ಲುಗಳಿಲ್ಲ, ಒಳ್ಳೆ ಮನೆಗಳಿದ್ದಾರೆ. ಅಂಥದ್ರಲ್ಲಿ ಇಂಥ ಮನೆಗಳಲ್ಲಿರೋ ಜನರಿಗೆ ಒಳ್ಳೆ ಸೌಲಭ್ಯ ಮಾಡಿಕೊಡ್ಲಿಲ್ಲ ಅಂದರೆ ಜನ ಬದುಕೋದು ಹೇಗೆ? ಸ್ಲಮ್ ಅಂತ ಕರೆಯೋದು ಯಾಕೆ? ಇಲ್ಲಿರೋರು ಕಂದಾಯ ಕಟ್ತಾರಂತೆ, ಕರೆಂಟ್ ಕೊಡ್ತಿಲ್ವಂತೆ. KB ಅವರಿಗೆ ಫೋನ್ ಮಾಡಿದ್ರು ಸಹ ಸ್ಪಂದಿಸ್ತಾರೆ, ಹಾಂ ಬರ್ತೀವಿ ಅಂತ ಅಷ್ಟೇ. ನೆಕ್ಸ್ಟ್ ಅವರು ಬರೋದು ಇಲ್ವಂತೆ, ತಿರುಗು ನೋಡೋದಿಲ್ವಂತೆ. ಆ ಥರ ಇವ್ರಿಗೆ ಯಾವುದು ಕ್ರಮ ತಗೋತಾ ಇಲ್ಲ ಕಾರ್ಪೊರೇಷನ್ ಅವರು. KEB ಅವರು ಕಂಪ್ಲೇಂಟ್ ಮಾಡಿ ಇನ್ನೊಂದು 4 ತಿಂಗಳ ಮೇಲಾಗಿದೆ. ಲೈಟ್ ಒಂಚೂರು ನೈಟಲ್ಲಿ ಬಂದು ನೋಡಿ ಬೇಕಾರೆ ಪಬ್ಲಿಕಲ್ಲಿ ಒಬ್ಬನ ಮನುಷ್ಯನ ಕೊಲೆ ಮಾಡೋಕ್ರೂ ಯಾರು ಕೇಳೋರು ಗತಿ ಇಲ್ಲ. ಇಲ್ಲಿ ಅದು ರೈಲ್ವೆ ಟ್ರ್ಯಾಕ್ ಪಕ್ಕನೇ ಇದೆ. ಇಲ್ಲಿ ಹುಡುಗರು ನೈಟೆಲ್ಲ ಫುಲ್ ಸ್ಲಮ್ ಥರ ಇದು ಮಚ್ಚು ಲಾಂಗ್ ಹಿಡ್ಕೊಂಡು ರೈಲ್ವೆ ಕಂಬಿ ಮೇಲೆ ಓಡಾಡ್ತಾರೆ. ಒಬ್ಬರು ಪೊಲೀಸ್ನವ್ರು ತಿರುಗಿ ನೋಡೋಲ್ಲ ಈ ಕಡೆ. ಏನು ಮಾಡೋಣ? ಅಲ್ಲಿ ನೋಡಿ ಕಸ ಎಲ್ಲ ತಗೊಂಬಂದು ಅಲ್ಲಿ ಮೂಲೆಗೆ ಹಾಕ್ತಾರೆ. ಮೊದಲು ಅಲ್ಲಿ ಕಂಬಿ ಓಪನ್ ಇತ್ತು, ತೊಗೊಂಡು ರೈಲ್ವೆ ಕಂಬಿಯಿಂದ ಆಚೆ ಹಾಕೋರು. ಇವಾಗ ಕಸ ಎಲ್ಲ ತಗೊಂಬಂದು ಅಲ್ಲಿ ಹಾಕ್ತಾರೆ. ನಾವು ಅಲ್ಲಿ ದೇವ್ರ ಗುಡಿ ಹತ್ರ ಕೂತ್ಕೊಂಡು ಇದು ಮಾಡೋಕ್ಕಾಗಲ್ಲ. ಏನು ಮಾಡೋಣ? ಯಾವ ಕ್ರಮನೂ ತಗೋತಾ ಇಲ್ಲ BBMP ಅವರು. ಏನು ಮಾಡೋಣ? ಕಂಪ್ಲೇಂಟ್ ಮಾಡಿದ್ರೆ ಬರ್ತೀನಿ ಅಂತಾರೆ, ಯಾವೊಬ್ಬರು ಥರ ಹಾಕಲ್ಲ ಈ ಕಡೆ. ನಾನು 4 ತಿಂಗಳಾಯ್ತು ಕಂಪ್ಲೇಂಟ್ ಮಾಡಿ ಕಾರ್ಪೊರೇಷನ್ಗೆ.
ಒಬ್ರು MLA ಒಬ್ರು MP ತಿರುಗಿ ನೋಡಲ್ಲ. ಸೊ ನಾನು ಆಗಲೇ ನಿಮಗೆ ಮೋರಿಗಳನ್ನು ತೋರಿಸ್ದೆ. ಅಲ್ಲಿಂದ ಡೈರೆಕ್ಟ್ ನೀರು, ಮಳೆ ನೀರು ಅಲ್ಲಿಗೆ ಹೋಯ್ತು ಅಂದರೆ ಅಲ್ಲಿಂದ ಡೈರೆಕ್ಟು ಮನೆ ಒಳಗೆ ಸೇರೋ ಚಾನ್ಸಸ್ ತುಂಬಾ ಇದೆ. ಸೊ ಇನ್ನೊಂದು ಚಾನ್ಸ್ ಹೇಗಿದೆ ಅಂದರೆ, ಇಲ್ಲಿ ನೋಡಿ ರೈಲ್ವೆ ಟ್ರ್ಯಾಕ್ ಇದೆ. ಸೊ ನಾನು ನಿಮಗೆ ತೋರಿಸ್ತೀನಿ ನೋಡಿ, ಇಲ್ಲಿ ರೈಲ್ವೆ ಟ್ರ್ಯಾಕ್ ಇದೆ. ಸೊ ಇದು ಅಪ್ಪರಲ್ಲಿರೋದ್ರಿಂದ ನೀರು, ಮಳೆ ನೀರು ಬಂತು ಅಂದರೆ ಧಾರಾಕಾರವಾಗಿ ಮಳೆ ಹಾಗೆ ಮನೆಗೆ ನುಗ್ಗುತ್ತೆ. ಅದು ಹೇಗಾಗಿದೆ ಇಲ್ಲಿಯ ಸ್ಥಳೀಯರಿಗೆ ಅಂದರೆ, ಮಳೆಗಾಲ ಯಾಕಪ್ಪ ಬರುತ್ತೆ, ನಾವು ಹೇಗೆ ವಾಸ ಮಾಡೋದು ಇಲ್ಲಿ ಅಂತ ಆಗುತ್ತೆ. ಸೊ ಇಲ್ಲಿ ಮನೆಗಳನ್ನು ನೀವು ನೋಡ್ತಾ ಇರ್ಬೋದು. ಇಲ್ಲಿನ ಮನೆಗಳಿಗೆ ಆಲ್ರೆಡಿ ಚೀಲಾನ ಕಟ್ಕೊಂಡಿದ್ದಾರೆ. ಇನ್ನು ಮಳೆ ನೀರು ನುಗ್ತು ಅಂದರೆ ನಾವು ಇಲ್ಲಿ ಯಾರೂ ಇರೋಕ್ಕಾಗೋದಿಲ್ಲ. ಅಷ್ಟೇ ಅಲ್ಲದೆ ಆ ಮನೆಯಲ್ಲಿ ತುಂಬ ವಯಸ್ಸಾಗಿರೋರು ವಾಸ ಮಾಡ್ತಿದ್ದಾರೆ. ಸೊ ಅವರು ಹೇಗೆ ನೀರನ್ನು ಏನಂತಾರೆ, ನೀರನ್ನು ಮನೆ ಒಳಗಡೆ ಇರುವಂತಹ ನೀರನ್ನು ಹೇಗೆ ತೆಗೆದು ಹಾಕ್ತಾರೆ? ಅದು ಅಷ್ಟು ಸುಲಭನಾ ಮಳೆ ನೀರನ್ನು ತೆಗೆದು ಹಾಕೋದು? ಮಳೆ ನೀರು ಅಲ್ಲದೆ ಮೋರಿ ಜೊತೆ ಮಿಕ್ಸ್ ಆಗಿರೋ ನೀರು ಬರುತ್ತೆ. ಸೊ ಅದನ್ನು ಹೇಗೆ ತೆಗೆದಾಕ್ತಾರೆ? ಅವ್ರಿಗೆ ಓಡಾಡೋಕ್ಕೂ ಶಕ್ತಿ ಇಲ್ಲ. ಸೊ ಮೇ ಬಿ ಯಾರೋ ನೋಡ್ಕೋತಾ ಇರ್ತಾರೆ, ಬಟ್ ಅವ್ರ ಮನೆಯಲ್ಲಿ ನೀರು ನುಗ್ತು ಅಂದರೆ ಅವರಿಗೆ ವಾಸ ಮಾಡೋಕ್ಕೆ ಎಷ್ಟು ಕಷ್ಟ ಆಗುತ್ತೆ. ಸೊ ನೋಡಿ, ಚೀಲಗಳನ್ನ ಕಟ್ಕೊಂಡಿದ್ದಾರೆ. ತುಂಬಾ ಕಷ್ಟ ಅಲ್ವಾ ಜೀವನ ಮಾಡೋದು? ಇದು ಸರ್ಕಾರ ಗಮನಿಸ್ತಿಲ್ವಾ? BBMP ಆಗಿರ್ಬೋದು, ಕೌನ್ಸಿಲರ್ ಆಗಿರ್ಬೋದು, ಇದ್ರ ಬಗ್ಗೆ ಗಮನ ವಹಿಸಿಲ್ವಾ? ಇಲ್ಲಿನ ಸ್ಥಳೀಯರು ವರ್ಷಗಳಿಂದ ಹೇಳ್ತಿದಾರಂತೆ, ಮಳೆ ನೀರು ನಮ್ಮ ಮನೆಗೆ ತುಂಬುತ್ತಾ ಇದೆ, ಮೋರಿ ನೀರು ಸಹ ಮಿಕ್ಸ್ ಆಗಿ ಬರ್ತಾ ಇದೆ. ಇದ್ರ ಬಗ್ಗೆ ಸರ್ಕಾರ ಗಮನ ವಹಿಸ್ಲಿಲ್ವಾ? ಹಾಗಾದರೆ ನಾವು ಯಾರು ಮನುಷ್ಯರಲ್ವಾ ಅಂತ ಹೇಳ್ತಿದ್ದಾರೆ. ಬಟ್ ಇದನ್ನು ನೋಡ್ತಾ ಇದ್ರೆ ನನಗೆ ಕಷ್ಟ ಆಗ್ತಿದೆ. ಹೇಗೆ ವಾಸ ಮಾಡೋದು? ಮಳೆ ಬಂದರೆ ಅಂತೂ ಬೇಡವೇ ಬೇಡ ಅನಿಸುತ್ತೆ. ಕರೆಂಟ್ ಇರಲ್ಲ ಅನಿಸುತ್ತೆ. ಮಳೆ ಬಂದರೆ ಹೇಗೆ ವಾಸ ಮಾಡ್ತಾರೆ? ಆ ಅಜ್ಜಿ ಕೈಲಿ ಊಟ ಮಾಡೋಕ್ಕೆ ಆಗೋದಿಲ್ಲ. ಸೊ ಇನ್ನು ಅವ್ರು ಎದ್ದು ಆ ಮಳೆ ನೀರನ್ನು ಹೇಗೆ ತೋಡ್ತಾರೆ? ಅದು ತುಂಬಾ ಕೆಳಗಡೆ ಇದೆ. ಇನ್ನು ಆ ಮಳೆ ನೀರನ್ನ, ಎಷ್ಟು ಮಳೆ ನೀರು ಬಂದಿರುತ್ತೋ ಅಷ್ಟು ಮಳೆ ನೀರನ್ನ ಅವರು ತೋಡಬೇಕಾಗುತ್ತೆ. ಹೇಗೆ ತೋಡ್ತಾರೆ? ತೋಡೋ ಶಕ್ತಿ ಇದೆಯಾ ಅವ್ರುಗಳಿಗೆ? ವರ್ಷ ತೋಡ್ತಾನೆ ಹೋದರೆ ಎಷ್ಟು ಬೇಡ ಅನ್ನಿಸ್ಬಿಡುತ್ತೆ ಹೇಳಿ. ಇಲ್ಲಿ ನೋಡಿ ಮನೆಗಳನ್ನು, ಇಲ್ಲೂ ಇನ್ನೊಂದು ಮನೆ. ಈ ಮನೆಗೆ ಆಲ್ರೆಡಿ ಚೀಲ ಕಟ್ಟಿ ಬೀಗ ಹಾಕಿ ಹೋಗ್ಬಿಟ್ಟಿದ್ದಾರೆ. ಮೇ ಬಿ ಮಳೆಗಾಲ ಬಂದ ಮೇಲೆ ಬರೋಣ ಅಂತ ಹೋಗಿದ್ದಾರೋ ಏನೋ ಗೊತ್ತಿಲ್ಲ. ಬಟ್ ಇನ್ನು ವಯಸ್ಸಾದವ್ರ ಬಗ್ಗೆ ಮಾತಾಡಿದ್ವಿ. ಇನ್ನು ಮಕ್ಕಳು ಮರಿ ಬಗ್ಗೆ ಹೇಗೆ? ಅವ್ರುಗಳೆಲ್ಲ ಹೇಗೆ ವಾಸ ಮಾಡೋದು? ಈ ಮೋರಿ ನೀರು ಮಿಕ್ಸ್ ಆಗಿ ಮನೆ ಒಳಗಡೆ ನೀರು ಬಂತು ಅಂದರೆ ಅವರ ಆರೋಗ್ಯಕ್ಕೆ ಏನೂ ಆಗೋದಿಲ್ವಾ? ಸೊ ಆಗ ಮಕ್ಕಳಿಗೆ ಆರೋಗ್ಯಕ್ಕೆ ಯಾರು ಹೊಣೆ? ಸೊ ಅಪ್ಪ ಅಮ್ಮ ಏನೂ ಮಾಡೋಕ್ಕಾಗಲ್ಲ ಅಂತಹ ಸ್ಥಿತಿಲಿ. ಅವರು ನೀರು ತೋಡೋದನ್ನು ಬಿಟ್ಟರೆ ಬೇರೆ ಯಾವ ಆಪ್ಷನ್ನೂ ಇಲ್ವಾ? ಇದ್ರ ಬಗ್ಗೆ ಸರ್ಕಾರ ಯಾವಾಗ ಗಮನ ವಹಿಸುತ್ತೆ? ಕಷ್ಟ ಇರಿ. ನಿಮ್ಮ ಏನೋ ಮಾತಾಡಿದ್ರೆ ರಾತ್ರಿ ಹುಡುಗರನ್ನ ನಿಮ್ದು ರೋಡು ಗೌರ್ಮೆಂಟ್ದು, ನಾವೆಲ್ಲಾದರೂ ಇರ್ತೀವಿ ಅಂತಾರೆ. ಬಾಟ್ಲಿ ಹಿಡ್ಕೊಬರ್ತಾರೆ, ಹೊಡ್ಕೊಂಡು ಸಾಯ್ತಾರೆ ಒಬ್ರಿಗೊಬ್ರು. ನೀರು ಮಳೆ ಬಂದರೆ ನೋಡಿ, ನೀರು ಒಂದು ತೊಟ್ಟು ಹೋಗಲ್ಲ. ನೈಟ್ ಹೊತ್ತು ಪೆಟ್ರೋಲ್ ಗಾಡಿಗಳಲ್ಲಿ ಪೆಟ್ರೋಲ್ ಇರಲ್ಲ. ಒಬ್ಬರೊಬ್ಬರು ಹೆಣ್ಮಕ್ಳು ಆಚೆ ಬರೋಕ್ಕಾಗಲ್ಲ. ಎಷ್ಟು ದಿನ ಓಟ್ ಎಲೆಕ್ಷನ್ ಮಾತ್ರ ಹಂಗೆ ಬಂದಂಗೆ ಓದ್ತಾರೆ ಅಷ್ಟೇ. ಅವಾಗ ನೀವು ಯಾರು ಕೇಳೋದಿಲ್ವಾ ಈ ಥರ? ಈಗ ಎಲೆಕ್ಷನ್ ಟೈಮಲ್ಲಿ ಬಂದು ಕೇಳ್ತೀರಾ, ಎಲೆಕ್ಷನ್ ಆದಮೇಲೂ ಬರಲ್ಲ. ಇನ್ನು ಎಲೆಕ್ಷನ್ಗೆ ಮುಂಚೆ ಅಂತೂ ಏನಾಯ್ತು ಅನ್ನೋ ಅರಿವು ಕೂಡ ನಿಮ್ಗಿರೋದಿಲ್ಲ. ಏನ್ರ ಬಗ್ಗೆನೂ ನೀವು ಕೇಳೋದಿಲ್ವಾ? ಆ ಕೊರೋನಾದಲ್ಲಿನೂ ₹1 ಯಾರು ಹೆಲ್ಪ್ ಮಾಡಿದವರಿಲ್ಲ, ಈ ಕಡೆ ಬಂದು ನೋಡೋರು ಇಲ್ಲ. ಯಾವಾಗಿಂದ ಇಷ್ಟೇ, ಯಾವಾಗಿಂದ ಕರೆಂಟು ಒಂದು 5-6 ತಿಂಗಳಾಯ್ತು ಕರೆಂಟೇ ಇಲ್ಲ. ಯಾರಿಗೆ ಹೇಳ್ದ್ರೆ ಬಂದು ಕ್ಯಾವ್ರು ಮಾಡ್ಕೊಳಲ್ಲ. ಮಕ್ಕಳು ಮರಿ ಹಂಗೆ ಓಡಾಡ್ದು ನಾವು ಎಲ್ಲಿ ಹೋಗೋದು? ಒಂದು ಮಳೆ ಬಂದರೆ ನೀರು ಮಾತ್ರ ಮನೆ ಒಳಗಡೆ ಗೊತ್ತಾವೆ ನೋಡಿ. ಲಾಸ್ಟ್ ಮನೆ ಎಲ್ಲ ತುಂಬ್ಕೊಬಿಡ್ತಾವೆ. ಅಲ್ಲಿ ನೀರು ಹೋಗಲ್ಲ, ಲಾಸ್ಟ್ ಹೋಗೋದೇ ಇಲ್ಲ. ಇನ್ನೇನು ಶುರುವಾಯಿತು ಮಳೆಗಾಲ? ನೋಡೋದ್ರೆ ಈಗಲೇ ನಿಂತಿದೆ ನೀರು. ಹೆಂಗೆ ನೈಟ್ ಹೊತ್ತು ಭಯ, ಬಂದ್ಬಿಡ್ತೇನೆ ಮಲ್ಕೊಂಡ್ರೆ ಯಾರ ಮನೆಗೆ ನುಗ್ತದ ಅಂತ ಭಯ. ಎಷ್ಟು ದಿನ ಅಂತ ಕಾಲ ಮಾಡೋದು? BBMP ಹೇಳಿದ್ರೆ ಅವರು ಕಿವಿ ಮಾಡ್ಕೊಂಡಲ್ಲ. ಅದು ಅವ್ರ ಮನೆಗಳಲ್ಲಿ ಆಗ್ತಿಲ್ಲ ಅಲ್ವಾ? ಸೊ ನಿಮ್ಮ ಮನೆಗಳಲ್ಲಿ ಆಗೋ ಕಷ್ಟ ಅವ್ರ ಮನೆಗಳಲ್ಲಿ ಆಗ್ತಿಲ್ಲ. ಸೊ ಅವರಿಗೆ ಅದ್ರ ಪ್ರಭಾವ ಏನಿದೆ, ಅದನ್ನ ಹೇಗೆ ಫೇಸ್ ಮಾಡೋದು ಏನು ಗೊತ್ತಾಗುತ್ತೆ. ಅದಕ್ಕೆ ನಮ್ಮ ಕಷ್ಟ ಅವ್ರಿಗೆ ಗೊತ್ತಿಲ್ಲ. ಅವ್ರಿಗೆ ಬಂದಾಗ ಅವ್ರಿಗೆ ಗೊತ್ತಾಗುತ್ತೆ ಬಡವ್ರ ಬಗ್ಗೆ. ಅಂದ್ರೆ ಏನಂದರೆ ಏನು ಮಾಡೋದು ಮೇಡಮ್, ನೀವು ಸ್ಲಮ್ ಏರಿಯಾದಲ್ಲಿ ಮನೇಲಿ ಕಟ್ಕೊಂಡಿದ್ದೀರಾ, ನಾವೇನು ಮಾಡೋಣ ಅಂತಾರೆ. ಸ್ಲಮ್ ಏರಿಯಾ ಅಂತ ಇತ್ತು ಆವಾಗ. ಅವ್ರ ಮನೆ ಕಟ್ಟೋವಾಗ ನಮಗೆ ಗೊತ್ತಾಗಿಲ್ಲ ಸ್ಲಮ್ ಏರಿಯಾ ಅಂತ. ಏನೋ ಆ ಕಾಲದಲ್ಲಿ ಬಂದು ಸೇರ್ಕೊಂಡಿದ್ವಿ, ಆವಾಗಿಂದ ಅನುಭವಿಸ್ತಾ ಇದ್ವಿ. ಸ್ಲಮ್ ಏರಿಯಾ ಆದರೆ ಅವ್ರು ಓಟ್ ಬೇಡವಾ ನಿಮಗೆ? ಬೇಕು, ಅದು ಸದ್ಯಕ್ಕೆ ಬೇಕು ಓಟು. ಯಾರಿಗೆ ಹಾಕ್ತೀರಿ ಓಟು ಅಂತ ಕೇಳೋಕೆ ಮಾತ್ರ ಬರ್ತಾರೆ. ಏನು ಮಾಡ್ತಾಯಿದ್ದೀರಾ, ತಿಂದಿದ್ದೀರಾ ಇಲ್ವಾ, ಏರಿಯಾದಲ್ಲಿ ಏನು ಮಾಡ್ತಾವ್ರೆ, ನೈಟ್ ಏನು ಇಷ್ಟು ಕತ್ಲಿದೆ, ಒಂದು ದಿವಸ ಇಲ್ಲಾಂದ್ರೆ ಒಂದು ದಿವಸ ಹೇಳಿದ್ಮೇಲೆ ಅರ್ಥ ಮಾಡ್ಕೊಂಡು ಬರ್ಬೇಕು ಅವರು. ಆದ್ರೂ ಇಲ್ಲ, ಬರೋದೇ ಇಲ್ಲ ಮೇಡಮ್. ಎಷ್ಟು ದಿನ ಅಂತ ಕಷ್ಟಪಡೋದು ನಾವು ಹೇಳಿ ಸಾಕಾಗಿದೆ. ಅಲ್ಲಿ ನೀರಿಲ್ಲ, ಯಾವ ನೀರು ಇಲ್ಲ ನಮಗೆ ಸರಿಯಾಗಿ. ಕಾವೇರಿ ನೀರು ಸರಿಯಾಗಿ ಬರೋಲ್ಲ, ಈ BBMP ನೀರೂ ಬಿಡೋಲ್ಲ. ನಾವೇನು ಕಲೆಕ್ಷನ್ ಕೊಟ್ಕೊಂಡ್ರೆ ಹೊಸ ಅವರವರೇ ಮಾಡ್ಕೊತಾರೆ ಹೊರತಾಗೆ ಈ ಕಡೆ ನೀರಿಲ್ಲ. ಎಲ್ಲಿ ಹೋಗೋದು ನೀರಿಗೆ?
ಮಕ್ಕಳನ್ನ ಹಿಡ್ಕೊಂಡು ಎಲ್ಲಿ ಹೋಗ್ತೀರಾ? ಒಂದು ದಿವಸ ಹೋಗಿ ಅದೇನೋ ಟ್ಯಾಂಕರ್ ಕರ್ಸೋಕೆ ಹೋದರೆ 1000 ರೂಪಾಯಿ ಅಂತಾರೆ. ಆ ರೋಡ್ ಬರೋಕ್ಕೂ ಬಿಡಲ್ಲ, ಟ್ಯಾಂಕರ್ ಬರೋಕ್ಕೂ ಬಿಡಲ್ರಿ. ಹೆಂಗೆ ನಾವು ಕಾಲ ಮಾಡೋದು, ಇಲ್ಲಿ ವಾಸ ಮಾಡೋದು? ಎಷ್ಟು ದಿನ ಅಂತ ಹಂಗೆ ಮಾಡ್ತೀರಾ ಹೇಳಿ ನೀವೇ? ಹಿಂಗೆ ಅವ್ರಿಗಿದ್ರೆ ಈ ಕಷ್ಟ ಇರ್ತಾಯಿದ್ರು ಅವರು. ಅವ್ರು ದುಡ್ಡು ನೋಡ್ತಾನೆ ಏನಾದರೂ ಮಾಡ್ಬೋದು, ನಮ್ಮ ದುಡ್ಡು ಇಲ್ವಲ್ಲ, ನೀವು ಹೆಂಗನ ಸಾಯ್ಬೋದು ಅಂತಾರೆ. ಮಕ್ಳಿಗೂ ಅವಾಗ ಹುಷಾರಿರಲ್ಲ. ತಿಂಗ್ಳಿಗೆ 2 ತಿಂಗ್ಳಿಗೆ ಒಂದ್ಸತಿ ಈ ವಾಸನೆಗೆ ಸ್ಮೆಲ್ ಬಗ್ಗೆ ಜ್ವರ ಬರುತ್ತೆ, ವಾಮಿಟ್ ಆಗುತ್ತೆ, ಲೂಸ್ ಮೋಷನ್ ಆಗುತ್ತೆ. ಎಷ್ಟು ಅಂತ ತೋರಿಸ್ತೀರ ನೀವು? ಇಷ್ಟು ಕಷ್ಟ ಆಗಿದೆಪ್ಪ, ಏನು ಮಾಡೋಕ್ಕಾಗಲ್ಲ. ನಾವು ಹೇಳಿ ಸಾಕಾಗಿದೆ. ಇನ್ನು ಮನೆ ನಾವೆಲ್ಲೇ ಹೋಗೋಕ್ಕಾಗುತ್ತಾ ಬಿಟ್ಟು? ಅದಕ್ಕೆ ಅವ್ರಿಗೂ ನಮ್ಮ ಕಷ್ಟ ಗೊತ್ತಿಲ್ಲ, ನಾವು ಬಿಟ್ಬಿಟ್ಟಿದ್ದೀವಿ. ಏನು ಮಾಡೋಕ್ಕಾಗಲ್ಲ. ನೀವು ಯಾವತ್ತೂ ಪ್ರಶ್ನೆ ಇಡ್ಲಿಲ್ವಾ? ಈಗ ವೋಟ್ ಕೇಳಕ್ ಬರ್ತಿರಲ್ಲ, ನಾವು ವೋಟ್ ಹಾಕೋದಿಲ್ಲ, ನಮ್ಮ ಸಮಸ್ಯೆಗೆ ಪರಿಹಾರ ಸಿಕ್ಕರೆ ಮಾತ್ರ ನಾವು ವೋಟ್ ಹಾಕೋದು ಅಂತ ನೀವು ಯಾವತ್ತೂ ಹೇಳಿಲ್ವಾ? ಹೇಳಿದೀವ ಮೇಡಮ್, ಹೇಳ್ದಾಗ ಮಾತ್ರ ಆಯ್ತು ಮೇಡಮ್, ಈಗ ಸದ್ಯಕ್ಕೆ ನೋಡೋಣ, ವೋಟ್ ಆದರೆ ಆಗಿದ ತಕ್ಷಣ ನಿಮಗೆ ಬರುತ್ತೆ ಅಂತಾರೆ ಹೊರತವಾಗಿ. ಆ ವೋಟ್ ಆಗಿ ಅಲ್ಲಿ ಬಂದ್ಬಿಟ್ಟ ತಕ್ಷಣ ಆಗೋಯ್ತು ನಮ್ಮ ಕತೆ. ವೋಟ್ ಅವ್ರದ್ದು ಮುಗೀತಾ, ನಮ್ಮ ಕೆಲಸ ಮುಗೀತು ಅಷ್ಟೇ. ಮತ್ತು ಯಾವಾಗ ಇನ್ನು 5 ವರ್ಷಕ್ಕೆ ತಾನೇ ಓಟು, ದಿನ ಇಲ್ವಲ್ಲ, ಅಷ್ಟೇ ಮಾತಾಡ್ತಾರೆ ಅವರು. ಹಾಗಾದ್ರೆ ಅವರಿಗೆ ಜನರು ಬೇಕಾಗೋದು 5 ವರ್ಷಕ್ಕೊಮ್ಮೆ ಮಾತ್ರ. ಸೊ 5 ವರ್ಷಕ್ಕೊಮ್ಮೆ ಬರ್ತಾರೆ, ಆಗ ವೋಟ್ ಹಾಕಿಸ್ಕೋತಾರೆ, ಹೋಗ್ತಾರೆ, ಅಲ್ಲಿಗೆ ಮುಗೀತು ಅವ್ರ ಕತೆ. 5 ವರ್ಷಕ್ಕೆ ಒಂದೇ ಸಲ. ಸೊ ಇಲ್ಲಿ ಏನು ಹೇಳ್ತಿದ್ದಾರೆ ಸ್ಥಳೀಯರು ಅಂದರೆ 5 ವರ್ಷಕ್ಕೊಮ್ಮೆ ಮಾತ್ರ ಬರ್ತಾರೆ, ಅವರಿಗೆ ವೋಟ್ ಬೇಕು, ನಾವು ವೋಟ್ ಹಾಕ್ತೀವಿ, ವೋಟ್ ಹಾಕಿಸ್ಕೊಂಡ್ಮೇಲೆ ಟಾಟಾ ಬಾಯ್ ಬಾಯ್ ಹೇಳ್ತಾರೆ. ಇಲ್ಲಿ ನಾವು ಬದುಕಿದೀವ ಸತ್ತಿದೀವ ಅನ್ನೋ ಅರಿವು ಕೂಡ ಅವ್ರು ಯಾರಿಗೂ ಇಲ್ಲ ಅಂತ ಇಲ್ಲಿ ಜನರು ಹೇಳ್ತಾ ಇದ್ದಾರೆ. ಮೇಡಮ್, ನಿಮಗೆ ಏನು ಪ್ರಾಬ್ಲಮ್ ಆಗ್ತಿಲ್ವಾ ಇಲ್ಲಿ? ಏನು ಕತೆ? ನಮಗೆ ರೋಡ್ ಪ್ರಾಬ್ಲಮ್ ಅಷ್ಟೇ, ಸ್ವಲ್ಪ ಅಲ್ಲಿ ಇದು ಮಾಡ್ಕೊಂಡು ನೀರೆಲ್ಲ ಕಟ್ಕೊಳ್ಳೋದು ಆ ಥರ ಆಗುತ್ತೆ. ಮತ್ತೆ ಅಲ್ಲಿ ಮೋರಿ ಎಲ್ಲ ಈಗ ಹೊಡೆದಾಕಿದಾರಲ್ವಾ, ಅದು ಹಂಗೆ ಬಿಟ್ಬಿಟ್ಟಿದ್ದಾರೆ. ಕರೆಂಟ್ ಸಮಸ್ಯೆ? ಕರೆಂಟ್ ಮಾಮೂಲಿ ಈ ಕಡೆ ಹೋಗುತ್ತೆ ಬರುತ್ತೆ, ಸ್ವಲ್ಪ ಅಷ್ಟೇ. ಈ ಲೈಟ್ಗೆಲ್ಲ ಬರ್ತಾನೆ ಇಲ್ಲ, ಅಲ್ಲೇ 1 ಮಂತ್ ಆಯಿತು ಥರ ಆಗ್ತಾ ಇದೆ. ಇನ್ನು ನಿಮಗೇನು ನೀರಿನ ಸಮಸ್ಯೆ ಇಲ್ವಾ? ನೀರಿನ ಸಮಸ್ಯೆ ಅಂದರೆ ಕುಡಿಯೋ ನೀರು ಅಲ್ಲ, ಮಳೆ ನೀರು ಬಂದಾಗ ಮನೆಗೆ ನುಗ್ಗುತ್ತಂತಲ್ಲ ಇಲ್ಲಿ ಜನರು. ಆ ಕಡೆ ನಮ್ಮದು ಆಳ ಇದೆಯಲ್ಲ, ಸ್ವಲ್ಪ ಈ ಕಡೆ ಡೌನ್ ಇದೆ, ಆ ಕಡೆ ಹೈಟ್ ಸ್ವಲ್ಪ ಇದೆ. ಅವ್ರವ್ರು ಒಂದೊಂದು ಮನೆ ಒಂದೊಂದು ಥರ. ಬಟ್ ಇಲ್ಲಿ ತುಂಬಾ ಪ್ರಾಬ್ಲಮ್ ಆಗೋದು ನಿಜ. ನಿಜ, ಇಲ್ಲೆಲ್ಲ ಬರುತ್ತೆ. ಹೌದು. ಅವರೆಲ್ಲ ಯಾರು ಕೇಳಲಿಲ್ವಾ ಅಂತ? ನೀವುಗಳು ಯಾರು ಪ್ರಶ್ನೆ ಮಾಡಲಿಲ್ವಾ? ಅಥವಾ ನಮ್ಮ ಮನೇಲಿ ಎತ್ತರ ಇದೆ, ನಮ್ಮ ಮನೆ ಯಾಕೆ ಪ್ರಶ್ನೆ ಮಾಡೋದು ಅಂತ ಸುಮ್ಮನೆ? ಆ ಥರ ಏನಿಲ್ಲ, ಬಂದರೆ ಹೇಳ್ಬೋದು, ಎಲ್ಲರೂ ಸೇರಿ ಹೇಳ್ತೀವಿ. ಅವ್ರು ಬಂದಿಲ್ಲ ಅಲ್ವಾ, ಅದಕ್ಕೆ ಸುಮ್ಮನಾಗಿ ಹಾಕ್ಕೊಳ್ಳಲ್ಲ. ಏನೋ ಒಂದು ಅವರು ಸ್ಲಮ್ ಏರಿಯಾ ಅಂತ ತಿಳ್ಕೊಬಿಟ್ಟವ್ರೆ. ನಾವು ಬೇರೆ ಬಾಡಿಗೆ ಕಟ್ಕೊಂಡು ಜೀವನ ಮಾಡೋಕ್ಕಾಗಲ್ಲ ಈಗಿನ ರೈಟಲ್ಲಿ. ಹೆಂಗೋ ಒಂದು ಕಟ್ಕೊಂಡಿದ್ದೀವಲ್ಲ ಅಂತ ಹೆಂಗೋ ಜೀವನ ಮಾಡಬೇಕಷ್ಟೇ. ನಾವು ಏನು ಮಾಡ್ತೀರಾ? ಇವಾಗ ನಾವು ಖಾಲಿ ಮಾಡ್ಕೊಂಡು ಹೋಗಬೇಕು, ನೀರು ತುಂಬ್ಕೋತದೆ, ಲೈಟ್ ಇಲ್ಲ ಅನ್ನೋಕ್ಕೆ. ಎಲ್ಲೋದ್ರೂ ನಮಗೆ ಲಕ್ಷಾಂತರ ರೂಪಾಯಿ ಬೇಕು. ಎಲ್ಲ ಕೂಲಿ ಮಾಡೋರು ಮನೇಲಿ ಕೆಲಸ ಎಲ್ಲಿ ಹೋಗೋಣ ನಾವು? ಯಾರು ಏನು ಮನ್ಸಿಗೆ ಹಾಕೋತಾ ಇಲ್ಲ ಮೇಡಮ್. ನಾವು ಹೇಳಿ ಸಾಕಾಗದೆ. ಅದಕ್ಕೆ ಇವಾಗ ಅಲ್ಲಿ ಬೋರ್ ತೆಗೆದ್ರು, ನಮಗೆ ನೀರು ಕಲೆಕ್ಷನ್ ಕೊಡಿ ಅಂತ ಅಂದು. ಆ ಕಡೆ ಕಲೆಕ್ಷನ್ ಕೊಟ್ಕೊಂಡ್ರು, ಈ ಕಡೆ ಕಲೆಕ್ಷನ್ ಕೊಟ್ಟಿಲ್ಲ. ನೀರಿಗೂ ತೊಂದರೆ ನಮಗೆ. ಈಗ ಮೊನ್ನೆ ಹೋದ ತಿಂಗಳಲ್ಲಿ ಅಲ್ಲಿ ಬೋರ್ ತೆಗ್ದಿದ್ದಾರೆ, ಅಲ್ಲಿ ಕಲೆಕ್ಷನ್ ಕೊಡಿ ನಮಗೂ ಅಂತ ಹೇಳ್ದು. ಇಲ್ಲಿವರೆಗೂ ಪೈಪದೇ ಕಲೆಕ್ಷನ್ ಕೊಡಿ. ಕೊಡ್ತಾನೇ ಇಲ್ಲ ನಮಗೆ ಕಲೆಕ್ಷನ್ನು. ಇನ್ನೊಂದು ವಾರದಲ್ಲಿ ಕೊಡ್ತೀನಿ ಅಂದರು, ಇಲ್ಲಿವರೆಗೂ ಯಾರೂ ಬಂದಿಲ್ಲ. ನಮಗೂ ಪದೇ ಕೇಳೋಕ್ಕೂ ಬೇಜಾರು. ಅದಕ್ಕೆ ಸೈಲೆಂಟಾಗಿ ಆಗ್ಬಿಟ್ಟಿದ್ದೀವಿ. ನೈಟ್ ಆಯಿತು ಅಂದರೆ ನಮಗೆ ತುಂಬಾ ಈ ಕಂಬಿ ಪಕ್ಕ ಇದ್ದೀವ, ಯಾಕಾರು ಇದ್ದೀವೋ ಅನ್ನಿಸ್ಬಿಟ್ಟದೆ. ಏನೆಲ್ಲ ಹುಡುಗರುಗಳು ಗುಂಪು ತಿರುಗ್ತಾರೆ. ಏನಾರ ಮಾತಾಡೋಕ್ಕೆ ಹೋದರೆ ನಮಗೆ ಭಯ. ಕೈಲಿ ಹಿಡ್ದಿರ್ತಾರೆ, ಏನಾರು ಹಾಕ್ಬಿಟ್ರು ನಾವೇನು ಮಾಡೋದು? ಅದಕ್ಕೆ ಮಾತಾಡ್ಕೋತೀವಿ, ಇಲ್ಲ ಅವ್ರು ಕೆಲಸ ಮಾಡೋರು, ಅವರು ಆ ಕಡೆ ನೋಡ್ಕೋತೀವಿ, ಸುಮ್ಮನೆ ಇದ್ಬಿಡ್ತೀವಿ ಮೇಡಮ್. ಏನು ಮಾಡೋದು? ಆ ಥರ ಪ್ರಾಬ್ಲಮ್ ನಮಗೆ. ಯಾವತ್ತೂ ನಮ್ಗೆ ಈ ಪ್ರಾಬ್ಲಮ್ ಎಲ್ಲ ಸಾಲ್ವ್ ಮಾಡ್ತಾರೋ ಗೊತ್ತಿಲ್ಲ. ಸ್ಥಳೀಯರನ್ನ ನಾನು ಮಾತಾಡಿಸ್ದೆ, ಅವರು ಹೇಳೋದು ಒಂದಲ್ಲ ಎರಡಲ್ಲ, ಎಷ್ಟೊಂದು ಪ್ರಾಬ್ಲಮ್ಸ್ ಇದೆ. ಅಂದರೆ ಬೇರೆಯವರು ನಮ್ಮ ಸಮಸ್ಯೆನೇ ತುಂಬ ದೊಡ್ಡದು ಅಂದ್ಕೋತೀವಿ, ಆದರೆ ಇಲ್ಲಿ ಒಮ್ಮೆ ನೋಡಬೇಕು ನೀವು, ಇಲ್ಲಿನ ಜನರಿಗೆ ಕರೆಂಟ್ ಕೂಡ ಸಿಗ್ತಾ ಇಲ್ವಂತೆ. ಇನ್ನೂ ಮಳೆಗಾಲ ಶುರುವಾಗಿ 1 ವಾರ ಕೂಡ ಆಗಿಲ್ಲ, ಆದರೆ ಆಲ್ರೆಡಿ ಅವರಿಗೆ ಪ್ರಾಬ್ಲಮ್ ಶುರುವಾಗಿದೆ. ಬೇಸಿಗೆಗಾಲದಲ್ಲಿ ನೀರಿಲ್ವಲ್ಲಪ್ಪ ಅಂತ ಚಿಂತೆ,
ಆದರೆ ಈಗ ಮಳೆ ಬಂದರೆ ಮೋರಿ ನೀರು ಅವರ ಮನೆಗಳಿಗೆ ಸೇರುತ್ತೆ. ಸೊ ಅದನ್ನು ತೋಡೋದು ಹೇಗೆ ಅನ್ನೋದು ಅವ್ರ ಚಿಂತೆ. ಇನ್ನು ಕೆಲವರು ಏನು ಹೇಳಿದ್ರು ಅಂದರೆ ಇಲ್ಲಿ ಕರೆಂಟೇ ಇರಲ್ಲ, ಮಳೆ ಬಂತು ಅಂದರೆ ಯಾಕಾದರೂ ಮಳೆ ಬಂತು ಅಂತ ಆಗುತ್ತೆ. ಸೊ ಕರೆಂಟ್ ಕೂಡ ಇರೋದಿಲ್ಲ. ಇದ್ರ ಬಗ್ಗೆ ನಾವು KEBಗೆ ತುಂಬ ಸಲ ಇನ್ಫಾರ್ಮ್ ಮಾಡಿದ್ದೀವಿ, ಬಟ್ ಯಾರು ಅದ್ರ ಬಗ್ಗೆ ಕಿಮ್ಮತ್ತು ಕೂಡ ಗಮನ ಕೊಡ್ತಿಲ್ಲ. ಅಷ್ಟೇ ಅಲ್ಲದೆ ಇಲ್ಲಿ ರೈಲ್ವೆ ಟ್ರ್ಯಾಕ್ ಇದೆ, ಇಲ್ಲಿ ನಾವಿರೋದಕ್ಕೆ ಸ್ಲಮ್ಮು ಜನ ಅಂತ ಕರೀತಾರೆ. ನಮ್ಮ ವೋಟ್ ಮಾತ್ರ ಅವರಿಗೆ ಬೇಕು, ಆದರೆ ನಮ್ಮನ್ನು ಸ್ಲಮ್ ಜನ ಅಂತ ಕರೀತಾರೆ. ಇಲ್ಲಿ ರೈಲ್ವೆ ಟ್ರ್ಯಾಕಲ್ಲಿ ಸಂಜೆ ಹೊತ್ತು ಅಥವಾ ರಾತ್ರಿ ಹೊತ್ತು ಮಧ್ಯರಾತ್ರಿಲಿ ಹುಡುಗರು ಓಡಾಡ್ತಾರೆ, ಚಾಕು ಚೂರಿ ಏನೇನೋ ಹಿಡ್ಕೊಂಡು ಓಡಾಡ್ತಾರೆ. ನಾವು ಅವ್ರನ್ನ ಪ್ರಶ್ನೆ ಮಾಡೋಕ್ಕೂ ಆಗಲ್ಲ, ಅದು ಯಾವ ಸಮಯದಲ್ಲಿ ನಮಗೆ ಚುಚ್ತಾರೆ ಅನ್ನೋ ಕಲ್ಪನೆ ಕೂಡ ನಮ್ಗೆ ಯಾರಿಗೂ ಇರೋದಿಲ್ಲ. ಇದ್ರ ಬಗ್ಗೆ ಕೂಡ ನಾವು ಸರ್ಕಾರದ ಗಮನಕ್ಕೆ ತಂದಿದ್ದೀವಿ. ಇನ್ನು ಈ BBMP ಆಗಿರ್ಬೋದು, ಕೌನ್ಸಿಲರ್ ಆಗಿರ್ಬೋದು, ನಾವು 100 ಸಲ ಕೇಳಿದ್ದೀವಿ. ಪ್ರತಿ ಸಲ ಕೇಳಿದಾಗಲೂ ಅವರು ಹೇಳೋದು ಇಷ್ಟೇ, 1 ವಾರ ತಡ್ಕೊಳ್ಳಿ, ಎಲ್ಲವನ್ನೂ ಸರಿ ಮಾಡಿಸ್ತೀವಿ, 1 ವಾರ ತಡ್ಕೊಳ್ಳಿ ಅಂತ. ಇನ್ನು ಮೊನ್ನೆ ಅಷ್ಟೇ ಇಲ್ಲಿ ಪಕ್ಕದ ಏರಿಯಾದಲ್ಲಿ ಬೋರ್ ಹಾಕಿಸಿದ್ರಂತೆ, ಅಂದರೆ ಪಕ್ಕದ ರೋಡಲ್ಲಿ ಬೋರ್ ಹಾಕ್ಸಿದ್ರಂತೆ. ಇವರೆಲ್ಲರೂ ಹೋಗಿ ನೀರು ಸಮಸ್ಯೆ ಇದೆ, ನಮಗೆ ನೀರು ಬೇಕು ಅಂತ ಕೇಳಿದಾಗಲೂ ಅವ್ರು ಹೇಳಿದ್ದು 1 ವಾರ ಅಷ್ಟರಲ್ಲಿ ಎಲ್ಲಾನು ಸರಿ ಮಾಡ್ತೀವಿ, ನಿಮ್ಮ ಮನೆಗಳಿಗೆ ನೀರು ಬರುತ್ತೆ ಅಂತ ಕೂಡ ಹೇಳಿದ್ರಂತೆ. ಆದರೆ ಆಲ್ರೆಡಿ 1 ತಿಂಗಳು 2 ತಿಂಗಳು ಆಯ್ತಂತೆ, ಇನ್ನೂ ಸಹ ಅದ್ರ ಬಗ್ಗೆ ಒಬ್ಬರೂ ಕೂಡ ಮಾತಾಡಿಲ್ವಂತೆ. ಇನ್ನು ಹೇಗೆ ನಾವೆಲ್ಲ ಇಲ್ಲಿ ಜೀವನ ನಡೆಸೋದು? ಇನ್ನು ಮಕ್ಳು ಮರಿನ ದಿನ ಸ್ಕೂಲಿಗೆ ಕರ್ಕೊಂಡು ಹೋಗಬೇಕು, ಸ್ಕೂಲಿಂದ ಕರ್ಕೊಬರ್ಬೇಕು. ನಾವು ದಿನ ಕೆಲಸ ಮಾಡೋರು ನೀರನ್ನ ಹೇಗೆ ತೋಡೋದು? ಅಷ್ಟೇ ಅಲ್ಲದೆ ಮಳೆ ನೀರಲ್ಲ, ಅದು ಮೋರಿಗಳ ಜೊತೆ ಮಿಕ್ಸ್ ಆಗಿರುವಂತಹ ಪಾಯ್ಸನ್ ವಾಟರ್. ಸೊ ಇದನ್ನು ಮುಟ್ಟೋದ್ರಿಂದ ನಮ್ಮ ಆರೋಗ್ಯಕ್ಕೆ ಒಳ್ಳೆಯದಾ? ಖಂಡಿತವಾಗ್ಲೂ ಒಳ್ಳೆಯದಲ್ಲ. ಸೊ ನಾವು ಹಾಸ್ಪಿಟ್ಲಿಗೂ ದುಡ್ಡು ಹಂಚಬೇಕು, ಈ ಕಡೆ ಮಳೆ ನೀರನ್ನು ತೋಡಬೇಕು. ಇದ್ರ ಬಗ್ಗೆ ಯಾಕೆ ಸರ್ಕಾರ ಗಮನ ವಹಿಸ್ತಿಲ್ಲ? ನಮ್ಮ ವೋಟ್ ಮಾತ್ರ ಸರ್ಕಾರಕ್ಕೆ ಬೇಕು, ಆದರೆ ನಮ್ಮ ಪ್ರಾಬ್ಲಮ್ಸ್ಗೆ ಸರ್ಕಾರ ಯಾವತ್ತೂ ಕೂಡ ಸಾಥ್ ನೀಡಿಲ್ಲ. ಈ ಕರೆಂಟು ಸಹಿತ 100 ಸಲ ಹೇಳಿದ್ರು ನನಗೆ ಕರೆಂಟ್ ಬಗ್ಗೆ. ಕರೆಂಟು ಹೋಗುತ್ತಂತೆ ಮತ್ತು ಬರೋದೇ ಇಲ್ವಂತೆ. ಅದಕ್ಕೆ KEB ಅವ್ರಿಗೆ 100 ಸಲ ಫೋನ್ ಮಾಡ್ತಾನೆ ಇರಬೇಕು. ಯಾಕೆ ಗಮನ ಹರಿಸ್ತಿಲ್ಲ? ಹಾಗಾದರೆ ನಾವು ಯಾರು ಮನುಷ್ಯರಲ್ವಾ? ಹಾಗಾದರೆ ನಾವಿಲ್ಲಿರುವಂತಹ ಮನೆಗಳನ್ನು ಮಾರಿ ಲಕ್ಷ ಕೊಟ್ಟು ಬೇರೆ ಕಡೆ ಹೋಗೋಕ್ಕಾಗತ್ತಾ? ನಾವಿರೋದು ನಮ್ಮ ಮನೆಯಲ್ಲಿ, ಸರ್ಕಾರ ಇದಕ್ಕೆ ವ್ಯವಸ್ಥೆ ಮಾಡಬೇಕಲ್ವಾ ಅಂತ ಕೂಡ ಹೇಳಿದ್ರು. ಅವರ ನೋವನ್ನು ತೋಡ್ಕೊಂಡ್ರು, ದಿನ ನೀರನ್ನು ತೋಡೋಕೆ ಆಗೋದಿಲ್ಲ ಅಂತ ಅವರ ನೋವನ್ನ ತೋಡ್ಕೊಂಡ್ರು. ಇವತ್ತು ಆಗ್ತಿದೆ ಏನು ಕತೆ? ಮಳೆ ಬಂದಾಗ ಮುಖ್ಯವಾಗಿ ಎಷ್ಟು ಕಷ್ಟ ಆಗುತ್ತೆ? ಮಳೆ ಬಂದಾಗ ತುಂಬ ಕಷ್ಟ ಆಗುತ್ತೆ ಮೇಡಮ್. ಈ ರೋಡಲ್ಲಿ ತುಂಬ ಮಳೆ ಬಂದರೆ ಮನೆಗಳಿಗೂ ಹೋಗೋ ಸಾಧ್ಯತೆ ಇದೆ, ಮತ್ತು ಕರೆಂಟ್ ಹೋಗಿ ಬರ್ತಾ ಇರ್ತದೆ, ಅದು ಸ್ವಲ್ಪ ಕಷ್ಟ ಆಗ್ತಾ ಇದೆ ಮೇಡಮ್. ಇಲ್ಲಿ ನಾನು ಈ ಬೀದಿಲಿ ಕೊನೆಯಲ್ಲಿ ನಾನು ನಿಮಗೆ ತೋರಿಸ್ತಾ ಇದ್ದೆ ವೀಕ್ಷಕರೇ, ಅಲ್ಲಿ ಒಂದು ಅಜ್ಜಿ ವಾಸ ಮಾಡ್ತಿದ್ದಾರೆ, ತುಂಬ ಕೆಳಗಡೆ ಇದೆ ಮನೆ. ಸೊ ಆ ಮನೆಗೆ ನೀರು ನುಗ್ಗುತ್ತಂತೆ ಮಳೆ ಬಂತು ಅಂದರೆ, ಅದು ಮೋರಿ ನೀರೇ ನುಗ್ಗುತ್ತೆ. ಆಗ ಎಷ್ಟು ಕಷ್ಟ ಆಗುತ್ತೆ ಜೀವನ ಮಾಡೋಕೆ? ಹೌದು, ತುಂಬ ಕಷ್ಟ ಆಗುತ್ತೆ ಮೇಡಮ್. ಯಾಕಂದರೆ ಇಲ್ಲಿ ಇರೋರಿಗೆ ಗೊತ್ತಾಗೋದು ಆ ಕಷ್ಟ ಏನು ಅಂತ. ನೀರಿಗೆ ಮತ್ತು ಕರೆಂಟ್ಗೆ ಮಳೆ ಬಂದರೆ ಒಳಗಡೆ ನೀರು ನುಗ್ಗೋದೆಲ್ಲ ಕಷ್ಟ ಆಗ್ತಾ ಇದೆ ಮೇಡಮ್. ಇಲ್ಲಿನ ಸ್ಥಳೀಯರು ನನಗೆ ಏನು ಹೇಳ್ತಿದ್ರು ಅಂದರೆ, ನಾವು ಊಟ ಕೊಡಿ ಅಂತ ಕೇಳ್ತಿಲ್ಲ, ನಮ್ಮ ಹಕ್ಕನ್ನು ನಾವು ಕೇಳ್ತಿದ್ದೀವಿ, ವೋಟ್ ಹಾಕಿದ್ದೀವಿ, ನಮ್ಮ ಬೀದಿಗಳನ್ನಾಗಿರ್ಬೋದು, ನಮ್ಮ ಮನೆಗಳನ್ನು ನೀಟಾಗಿ ಇಟ್ಕೊಳ್ಳೋಕೆ ವ್ಯವಸ್ಥೆ ಮಾಡಿಕೊಡಿ ಅಂತ ಕೇಳ್ತಿರೋದು ನಾವು ಸರ್ಕಾರಕ್ಕೆ. ಬಟ್ ಸರ್ಕಾರ ಗಮನ ವಹಿಸ್ತಿಲ್ಲ ಅಂತಿದ್ರು. ನೀವು ಎಷ್ಟು ಬಾರಿ ಕೇಳಿದ್ದೀರಾ ಎಲ್ಲರೂ ಹೋಗಿ? ತುಂಬ ಸಲ ಕೇಳಿದ್ದೀವಿ ಮೇಡಮ್, ಕೇಳಿದ್ದೀವಿ, ಮತ್ತು ಗಮನ ಹರಿಸಿಲ್ಲ ಅವರು. ಯಾಕಂದರೆ ಇಲ್ಲೆಲ್ಲ ನೀವೇ ನೋಡ್ತಾ ಇದ್ದೀರಲ್ಲ ಯಾವ ಥರ ಇದೆ ಅಂತ. ಇಲ್ಲಿ ನಿಮ್ಮ ಮಳೆ ಬಂದರೆ ಎಲ್ಲ ಕೆಳಗಡೆ ಡೌನಿಗೆ ಬರ್ತಾ ಇದೆ, ತುಂಬ ಕಷ್ಟ ಆಗ್ತಾ ಇದೆ ಜನರಿಗೆ. ರೈಲ್ವೆ ಟ್ರ್ಯಾಕ್ಟರ್ ಇದೆ, ಮತ್ತು ತುಂಬ ಕಷ್ಟ ಆಗ್ತಾ ಇದೆ ಮೇಡಮ್ ಇಲ್ಲೆಲ್ಲ. ಇನ್ನು ಈ ಮಳೆ, ಈಗ ಜನರು ಸೆಕೆಗಾಲ ಇದ್ದಾಗ ಅಯ್ಯೋ ಬಿಸ್ಲಪ್ಪ ಬೇಗ ಗಾಲ ಬರಲಿ ಅಂತ ಬೇಡ್ಕೋತೀವಿ. ಆದರೆ ಇಲ್ಲಿನ ಜನರಿಗೆ ಯಾಕಾದರೂ ಮಳೆಗಾಲ ಬಂತು, ಹೇಗಪ್ಪ ನೀರನ್ನ ತೋಡೋದು ಮನೆಗಳಿಂದ ಅಂತ ಕಷ್ಟ ಅನುಭವಿಸ್ತಿದ್ದಾರೆ. ಹೌದು, ತುಂಬ ಕಷ್ಟ ಅನುಭವಿಸ್ತಾ ಇದ್ದೀವಿ ಮೇಡಮ್. ಮಳೆ ಬಂದೇ ಬಿಡ್ತು ನೋಡಿ. ಅದು ಇವಾಗ ಮಳೆ ಬಂದರೆ ಎಲ್ಲ ಒಳಗಡೆ ಹೋಗಿ ನೀರು ತುಂಬ್ಕೊತದೆ. ಕೆಲವರು ಚೆನ್ನಾಗಿ ಕಟ್ಕೊಂಡಿರೋರು ಮನೆಗಳಿಗೆ ಹೋಗಲ್ಲ, ಸುಮಾರಾಗಿರೋ ಮನೆಗಳಿಗೆಲ್ಲ ನೀರು ಹೋಗುತ್ತೆ. ಎಲ್ರಿಗೂ ಸೌಲಭ್ಯ ಇರೋಲ್ಲ ಅಲ್ವಾ? 5 ಬೆರಳು ಒಂದೇ ಸಮ ಇರೋದಿಲ್ಲ. ಸೊ ಎಲ್ರಿಗೂ ಎಲ್ಲ ಸೌಲಭ್ಯ ಸಿಗುತ್ತೆ ಅನ್ನೋದು ಸುಳ್ಳು. ಬಟ್ ನಮಗೆ ಏನಂತಾರೆ, ಡೈಲಿ ಲೈಫಲ್ಲಿ ದಿನನಿತ್ಯ ಕೆಲಸಗಳಿಗೆ ಬೇಕಾಗಿರುವಂತಹ ಪೂರೈಕೆಗಳೇ ಇಲ್ಲ ಅಂದರೆ ಜೀವನ ನಡೆಸೋದು ಎಷ್ಟು ಕಷ್ಟ ಆಗುತ್ತೆ ಅಮ್ಮ? ತುಂಬ ಕಷ್ಟ ಆಗ್ತಾ ಇದೆ ಮೇಡಮ್. ಯಾಕಂದರೆ ದಿನನಿತ್ಯ ಅದು ಅನುಭವ ಬಂದಿರೋರಿಗೆ ಗೊತ್ತಾಗೋದು. ಯಾಕಂದರೆ ಒಳ್ಳೆ ಮನೆಗಳಿಗಿರೋರಿಗೆ ಗೊತ್ತಾಗಲ್ಲ, ಸುಮಾರಾಗಿರೋ ಮನೆಗಳಿಗಿರೋರಿಗೆ ತುಂಬ ಕಷ್ಟ ಆಗ್ತದೆ. ಮತ್ತು ನೀರು ಒಳಗಡೆ ಹೋದರೆ ಇನ್ನೂ ಕಷ್ಟ ಆಗ್ತದೆ. ಅಲ್ಲ, BBMP ಆಗಿರ್ಬೋದು, ಇಲ್ಲಿನ ಕೌನ್ಸಿಲರ್ ಆಗಿರ್ಬೋದು, ಯಾರೂ ಬರಲಿಲ್ವಾ, ನೋಡಲಿಲ್ವಾ ಏನು ಕತೆ ಅಂತ?
ಅದು ಬಂದು ಹೋಗಿರ್ತಾರೆ ಅನ್ಕೊತೀನಿ ಮೇಡಮ್. ನಮಗೂ ಬಂದು ಹೋಗಿರ್ತಾರೆ, ನಾವು ಕೆಲ್ಸಗಳ್ಗೆ ಹೋಗ್ಬಿಟ್ಟಿರ್ತೀವಿ, ಬಂದು ಹೋಗಿರ್ತಾರೆ ಅನ್ಕೊತೀನಿ ಮೇಡಮ್. ಅಂದರೆ ಇದು ಯಾವುದು ಅವ್ರ ಮನೆಗಳಲ್ಲಿ ಆಗ್ತಿಲ್ಲ. ಅವರು ಎ ಸಿಯಲ್ಲಿರ್ಬೋದು, ಒಂದು ಒಳ್ಳೆ ಬಿಲ್ಡಿಂಗಲ್ಲಿರ್ಬೋದು, ಕೂತಿರ್ತಾರೆ. ಸೊ ಇಲ್ಲಿ ಜನಸಾಮಾನ್ಯರಿಗೆ ಆಗ್ತಿರುವಂಥ ಕಷ್ಟ ಅವ್ರುಗಳಿಗೆ ಗೊತ್ತಾಗ್ತಿಲ್ವಾ? ಅದೇ ತಿಳಿಸಿಲ್ಲ ಮೇಡಮ್. ತಿಳಿಸಿದರೆ ಅವರು ಸ್ವಲ್ಪ ಈ ಕಡೆ ಸ್ವಲ್ಪ ಕೆಲಸ ಮಾಡೋಕೆ ಸ್ವಲ್ಪ ಇದು ಮಾಡಿಕೊಡ್ತಾರೆ. BBMP ಆಗಿರ್ಬೋದು, ಮತ್ತು ಗೌರ್ಮೆಂಟ್ ಆಗಿರ್ಬೋದು, ಮತ್ತು ರಾಜಕೀಯ ವ್ಯಕ್ತಿ ಆಗಿರ್ಬೋದು, ಅವ್ರಿಗೆ ನಾವು ತಿಳಿಸಿದ್ರೆ ಖಂಡಿತವಾಗಿ ಮಾಡಿಕೊಡ್ತಾರೆ ಅನ್ಕೊತೀನಿ. ಇಲ್ಲಿ ಮಳೆ ಬಂದಾಗೆಲ್ಲ ಫುಲ್ಲು ಒಂಥರ ಗೊಚ್ಚೆ ಆಗಿಬಿಡುತ್ತೆ. ಫುಲ್ಲು ಅಲ್ಲಿ ಕ್ಲೀನಾಗಿ JCB ಮಾಡಿದ್ರು ಕ್ಲೀನ್, ಆದರೂ ಕ್ಲೀನಾಗಿ ಮಾಡಿಲ್ಲ. ಮಳೆ ಬಂದರೂ ಫುಲ್ಲು ನಿಂತ್ಕೊಂಡ್ಬಿಡುತ್ತೆ. ಮನೆಯಲ್ಲಿ ಇಷ್ಟಿಷ್ಟು ನೀರು ಬಂದುಬಿಡುತ್ತೆ. ಹಸುಗಳೆಲ್ಲ ಹಂಗೆ ಇದ್ದಾವೆ. ಹಸುಗಳು ಆ ಥರ ಇದ್ರೂ ಅವರು ಕ್ಲೀನ್ ಮಾಡಿ ಅಂದ್ರೆ ಕ್ಲೀನ್ ಮಾಡಿಲ್ಲ. ಅಲ್ಲಿ ಹಂಗೆ ಕ್ಲೀನ್ ಮಾಡಬೇಕಾದ್ರೆ ಕಲ್ಲು ಬಿದ್ದೋಗಿದೆ. ಕಲ್ಲನ್ನ ಹಂಗೆ ಬಿಟ್ಬಿಟ್ಟು ಇವಾಗ ನೀರು ಅಲ್ಲಿ ಸ್ಟಾಪ್ ಆಗುತ್ತೆ, ಹೋಗಲ್ಲ ಅಲ್ಲಿ ಕ್ಲೀನಿಗೆ. ಇವಾಗ 13. ಈ 13 ವರ್ಷದ ಮಗುವಿಗೆ ಕಾಣಿಸ್ತಿರುವಂತಹ ಸಮಸ್ಯೆ ಸರ್ಕಾರಕ್ಕೆ ಕಾಣಿಸ್ತಿಲ್ವಾ? JCB ಇಂದ ತೋಡಿದ್ರಂತೆ, ಅಲ್ಲಿ ಯಾವುದೋ ಕಲ್ಲಿತ್ತು ಅಂತ ಅಷ್ಟೇನಾ, ಅರ್ಧಕ್ಕೆ ಕೆಲಸ ಬಿಟ್ಟು ಹೋದ್ರಂತೆ. ಆಟ ಆಡೋ ವಯಸ್ಸು ಮಕ್ಕಳಿಗೆ. ಇಲ್ಲಿ ನೀರಿತ್ತು ಅಂದರೆ ಹೇಗೆ ಆಟ ಆಡ್ತಾರೆ ಮಕ್ಕಳು? ಇನ್ನು ಮನೆಗಳಲ್ಲಿ ನೀರು ತುಂಬ್ಕೋತು ಅಂದರೆ ಅವರು ಹೋಮ್ವರ್ಕ್ ಮಾಡೋದು ಯಾವಾಗ, ಓದೋದು ಯಾವಾಗ? ಹಾಗಾದರೆ ಮಳೆಗಾಲದಲ್ಲಿ ಓದೋದೇ ಬೇಡವಾ? ಆಟ ಆಡೋಕ್ಕೆಲ್ಲ ಹೇಗಾಗ್ತಿದೆ? ಈಸಿ ಆಗ್ತಿದೆಯಾ? ಏನು ಕತೆ? ಇಲ್ಲ, ಫುಲ್ ಗೊಚ್ಚೆ ಇರುತ್ತೆ. ಅಮ್ಮ ಏನು ಹೇಳ್ತಾರೆ? ಕೊಚ್ಚೆ ಇದೆ, ಆಚೆ ಹೋಗಬೇಡ, ಆಟ ಆಟಾಡೋಕ್ಕೆಲ್ಲ ಬಿಡಲ್ಲ, ಮಳೆ ಬಂದಾಗ ಬಿಡಲ್ಲ. ಇಲ್ಲಿ ದೇವಸ್ಥಾನ ಎಲ್ಲ ಇದೆ ಅಕ್ಕ. ಮಳೆ ಬಂದಾಗ ಆ ದೇವಸ್ಥಾನಕ್ಕೆಲ್ಲ ನೀರು ಹೋಗುತ್ತಕ್ಕ. ನಾವು ಪೂಜೆ ಮಾಡೋಕ್ಕೆಲ್ಲ ಕಷ್ಟ ಆಗುತ್ತಲ್ಲ ಅಕ್ಕ. ಮಳೆ ನೀರು ಬಂದಾಗೆಲ್ಲ ಅಲ್ಲೆಲ್ಲ ನಿಂತ್ಕೊಂಡುತ್ತೆ. ತಿರ್ಗಿ ಆಮೇಲೆ ಮನೆ ಒಳಗಡೆ ಎಲ್ಲ ಹೋಗುತ್ತೆ. ನಾವು ಹೋಮ್ವರ್ಕ್ ಬರೀಬೇಕಾದ್ರೆ ಅದನ್ನೆಲ್ಲ ಎತ್ತಾಕಕ್ಕೆ ನಮಗೂ ಕಷ್ಟ ಆಗುತ್ತಲ್ಲ ಅಕ್ಕ. ಓದ್ಕೊಬೇಕು. ಇವಾಗ ಬೋರ್ಡ್ ಎಕ್ಸಾಮ್ ಬರ್ತಾಯಿದೆ. ನೀನು ಎಷ್ಟನೇ ಕ್ಲಾಸು? ನಾನು 8ನೇ ಕ್ಲಾಸ್ ಅಕ್ಕ. ನೋಡಿ, ಇವನಿಗೆ ಬೋರ್ಡ್ ಎಕ್ಸಾಮ್ ಇದೆಯಂತೆ. ಅವನ ಚಿಂತೆ ನೋಡಿ, ಅವನಿಗೆ ಎಷ್ಟು ಕಾನ್ಸಂಟ್ರೇಷನ್ ಮಾಡಬೇಕು ಓದಿನ ಮೇಲೆ ಅಂತಿದೆ. ಇಂಥ ಮಕ್ಕಳು ಮುಂದೆ ನಮ್ಮ ಪೀಳಿಗೆಗೆ ಫ್ಯೂಚರ್ ಆಗೋರು. ಸೊ ಇವ್ರುಗಳಿಗೆ ತೊಂದರೆ ಆಗ್ತಿದೆ ಅನ್ನೋದು ಸರ್ಕಾರಕ್ಕೆ ಕಾಣಿಸ್ತಿಲ್ವಾ? ಸೊ ನಿನಗೆ ಹೇಗೆ ಅನ್ನಿಸ್ತಿದೆ? ಆಟ ಆಡೋಕ್ಕೆಲ್ಲ ಆಗ್ತಿದ್ಯಾ? ಅಪ್ಪ ಅಮ್ಮ ಬಿಡ್ತಿದ್ದಾರೆ ಆಚೆ ಆಟ ಆಡೋಕ್ಕೆ? ಇಲ್ಲ ಅಕ್ಕ, ನಾವು ಕಾಲು ಇಕ್ಕಿದ್ರೆ ಆಳ ಫುಲ್ ಇರುತ್ತಕ್ಕ. ಇಕ್ಕಿದ್ರೇ ಕಾಲು ಕೊಚ್ಚೆ ಆಗುತ್ತೆ. ಇವಾಗಲೂ ನೀವು ಆಚೆ ಬರೋಕ್ಕೆ ಬಿಡಲಿಲ್ಲ ಅಲ್ಲ ಮಾತಾಡೋಕ್ಕೂ ಕೂಡ? ಹಾಂ, ಹೌದಕ್ಕ. ಥ್ಯಾಂಕ್ ಯು. ಫ್ರೀಡಮ್ TV ಇದು ಜನಸಾಮಾನ್ಯರ ಶಕ್ತಿ.